ಸಾಲ ಕಟ್ಟದ ಕಾರಣಕ್ಕೆ ಬಾಲಕಿಯನ್ನೇ ಎಳೆದೊಯ್ದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಒಂದು ಕೃತ್ಯವನ್ನು ಎಸಗಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಟ್ಟಹಾಸ ಮುಗಿಲು ಮುಟ್ಟಿದೆ. ಅತ್ಯಂತ ಕಠಿಣ ಕಾನೂನಿನ ಬಳಿಕವೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ಭಯನೇ ಇಲ್ಲ. ಸಾಲ ಕಟ್ಟದ ಕಾರಣಕ್ಕೆ ಬಾಲಕಿಯನ್ನೇ ಎಳೆದೊಯ್ದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಟ್ಟಹಾಸ ಮುಗಿಲು ಮುಟ್ಟಿದೆ. ಅತ್ಯಂತ ಕಠಿಣ ಕಾನೂನಿನ ಬಳಿಕವೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ಭಯನೇ ಇಲ್ಲ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಜಾಲಹಳ್ಳಿಯ ಮಂಗಳಮ್ಮ ಸಾಲವನ್ನ ಪಡೆದಿದ್ರು. ಖಾಸಗಿ ಫೈನಾನ್ಸ್ ನಿಂದ 30,000 ಸಾಲವನ್ನ ಪಡೆದಿದ್ದಂತಹ ಮಂಗಳಮ್ಮ ಸಾಲದ ಕಂತನ್ನ ಕಟ್ಟಲಿಕ್ಕೆ ವಿಳಂಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಮನೆ ಬಳಿ ಹೋಗಿದ್ರು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಪುರಿಗಾಲಿ ಗ್ರಾಮಕ್ಕೆ ಹೋಗಿದ್ದಂತಹ ಕುಟುಂಬ ಪುರಿಗಾಲಿ ಗ್ರಾಮಕ್ಕೆ ಹುಡುಕಿಕೊಂಡು ಹೋದಂತಹ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ. ಆ ಮನೆಯಲ್ಲಿದ್ದಂತಹ ಮಂಗಳಮ್ಮನ 7 ವರ್ಷದ ಮೊಮ್ಮಗಳು ಮಾತ್ರ ಅಲ್ಲಿದ್ಲು. ಅಜ್ಜಿ ಇರ್ಲಿಲ್ಲ. ನಿಮ್ಮ ಅಜ್ಜಿಯಲ್ಲಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿರುವಂತಹ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ. ಅಜ್ಜಿ ಗೊತ್ತಿಲ್ಲ. ಅಮ್ಮ ಗಂಧದ ಕಡ್ಡಿ ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾಳೆ ಅಂತ ಹೇಳಿರುವಂತಹ ಬಾಲಕಿ. ನಿಮ್ಮಮ್ಮ ಕೆಲಸ ಮಾಡುವ ಕಾರ್ಖಾನೆಯನ್ನ ತೋರಿಸುವಂತೆ ಬಾಲಕಿಗೆ ದಬಾಯಿಸಿರುವಂತಹ ಸಿಬ್ಬಂದಿ. ಅತ್ತೆ ಮಾಡಿದ ಸಾಲಕ್ಕೆ ಸೊಸೆ ಕೆಲಸ ಮಾಡ್ತಾ ಇದ್ದಂತ ಕಾರ್ಖಾನೆಗೆ ಹೋಗಿ ಸಿಬ್ಬಂದಿ ಕಿರುಕುಳವನ್ನು ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಈ ಒಂದು ಕೃತ್ಯದ ವಿರುದ್ಧ ಇನ್ನೂ ಕೂಡ FIR ದಾಖಲೆಯಾಗಿಲ್ಲ. ಮಹಿಳಾ ಆಯೋಗದ ಅಧ್ಯಕ್ಷರೇ, ಮಕ್ಕಳ ಆಯೋಗದ ಅಧ್ಯಕ್ಷರೇ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಏನ್ ಮೈಕ್ರೋ ಫೈನಾನ್ಸ್ ಅವ್ರ ಅಟ್ಟಹಾಸ ಮುಗಿಲು ಮುಟ್ಟಿದೆ. ಯಾರು ಸಾಲ ತಗೊಂಡಿದಾರೋ ಅವ್ರ ಹತ್ರ ಮಾತಾಡೋದು ಬಿಟ್ಟು ಆ 7 ವರ್ಷದ ಮಗು ಹತ್ರ ನಿಮ್ದೇನ್ರಿ ಮಾತದ್ದು? ನೀವು ಅತ್ತೆ ಸಾಲ ತಗೊಂಡ್ರೆ ಸೊಸೆ ತೀರಿಸ್ಬೇಕಾ? ಮೈಕ್ರೋ ಫೈನಾನ್ಸ್ ಅವರೇ, ನೀವು ಹೇಳದಷ್ಟು ಬಡ್ಡಿ ಕಟ್ಟಬೇಕು, ನೀವು ಹೇಳದಷ್ಟು ದುಡ್ಡನ್ನ ಕಟ್ತಾ ಹೋಗಬೇಕು. ನಿಮಗೆ ಕಟ್ಟಾಕಿಡೋರು ಯಾರೂ ಇಲ್ಲ. ಹಾಗಾಗಿದೆ ಈ ಪರಿಸ್ಥಿತಿ. ಅತ್ತೆ ಮಾಡಿರುವ ಸಾಲಕ್ಕಾಗಿ ಸೊಸೆ ಮೊಮ್ಮಕ್ಕಳಿಗೆ ಕಿರುಕುಳವನ್ನು ಕೊಟ್ಟಿರುವಂತಹ ಆರೋಪ ಕೇಳಿಬಂದಿದ್ದು. ಮೈಸೂರಿನ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಈ ಒಂದು ಆರೋಪ ಕೇಳಿಬಂದಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಪುರಿಗಾಲಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿತ್ತು. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಮಂಗಳಮ್ಮ ಎನ್ನುವಳು ಸಾಲವನ್ನ ಪಡೆದಿದ್ಲು. ಖಾಸಗಿ ಫೈನಾನ್ಸ್ನಿಂದ 30,000 ಸಾಲವನ್ನ ಪಡೆದ ಆಕೆ ಸಾಲದ ಕಂತನ್ನ ಕಟ್ಟಲಿಕ್ಕೆ ಸ್ವಲ್ಪ ವಿಳಂಬ ಮಾಡಲಾಗಿತ್ತು. ಈ ವೇಳೆ ಮನೆಯ ಬಳಿ ಹೋಗಿದ್ದಂತಹ ಫೈನಾನ್ಸ್ ಸಿಬ್ಬಂದಿ ಈ ವೇಳೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಪುರಿಗಾಲಿ ಗ್ರಾಮಕ್ಕೆ ಹೋಗಿದ್ದಂತಹ ಕುಟುಂಬ, ಪುರಿಗಾಲಿ ಗ್ರಾಮಕ್ಕೆ ಹುಡುಕಿಕೊಂಡು ಹೋಗಿರುವಂತಹ ಕುಟುಂಬ, ಅಲ್ಲಿ ಮಂಗಳಮ್ಮನ 7 ವರ್ಷದ ಮೊಮ್ಮಗಳು ಮಾತ್ರ ಇದ್ಲು. ಅಜ್ಜಿ ಅಲ್ಲಿ ಅಂತ ಕೇಳಿದ್ದಾರೆ. ಅಜ್ಜಿ ಇರ್ಲಿಲ್ಲ ಮನೆಯಲ್ಲಿ. ಅಮ್ಮ ಗಂಧದ ಕಡ್ಡಿ ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಆ ಬಾಲಕಿ ಕೂಡ ಉತ್ತರವನ್ನು ಕೊಟ್ಟಿದ್ದಾಳೆ. ಕಾರ್ಖಾನೆ ತೋರಿಸು ಅಂತ ಹೇಳಿ ಬಾಲಕಿಯನ್ನ ಕರೆದುಕೊಂಡು ಹೋಗಿರುವಂತಹ ಸಿಬ್ಬಂದಿ ಪುಲಿಗಾಲಿನ ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಫ್ಯಾಕ್ಟರಿ ಅಲ್ಲಿ ಹೋಗಿ ಬಾಲಕಿ ತಾಯಿಯ ಬಳಿ ಮಾತನಾಡಿದ್ದಾರೆ. ಬಾಲಕಿಯನ್ನ ಮತ್ತೆ ಮನೆಗೆ ಬಳಿ ಬಿಟ್ಟು ಹೋಗಿರುವಂತಹ ಅವಶ್ಯಕತೆ ಏನಿತ್ತು ಅಂತ ಆ ಹುಡುಗಿಯನ್ನ ಕರ್ಕೊಂಡು, ಆ ಚಿಕ್ಕ ಹುಡುಗಿಯನ್ನ ಕರ್ಕೊಂಡು 2-3 ಕಿಲೋಮೀಟ್ರು. ನಿನ್ನ ಏನ್ ಹೇಳಬೇಕು ನಿಮಗೆಲ್ಲ? ಮೈಕ್ರೋ ಫೈನಾನ್ಸ್ ಅಂತ ಬೋರ್ಡ್ ಹಾಕೊಂಡು ಏನು ಮಾಡ್ತಾ ಇದ್ದೀರಾ ಇಲ್ಲಿ? ನೀವು ಸಾಲ ಕೊಡೋದಂತೆ, ನೀವು ಹೆಂಗೆ ಬೇಕೋ, ಯಾವಾಗ ನಾಳೆ ಸಾಲ ಬೇಕು ಅಂತಂದ್ರೆ ಅವರಿಗೆಲ್ಲ ಹೆಂಗೆ ಅಂತಂದ್ರೆ ಮೈಕ್ರೋ ಫೈನಾನ್ಸಿಗೆ ನಾಳೆ ಸಾಲ ಬೇಕು ಅಂದ್ರೆ 1 ವಾರದ ಹಿಂದೆ ಹೇಳಿದ್ರೆ ಸಾಕು. ನೀವು ಆ ಒಂದು ಇದರಲ್ಲಿದ್ದರೆ ಸಾಕು, ಕೊಟ್ಟು ಬಿಡ್ತಾರೆ ಸಾಲ. ಈಸಿಯಾಗಿ ಸಾಲ ಸಿಗುತ್ತೆ ಅಂತ ಈ ಜನಸಾಮಾನ್ಯರು ಹಾಗೆ ಮಾಡ್ತಾರೆ. ಸರಿಯಾದ ವಿಚಾರವನ್ನ ತಿಳಿದುಕೊಳ್ಳದೆ ಸಾಲವನ್ನು ತೆಗೆದುಕೊಳ್ತಾರೆ. ಅದಾದ ನಂತರ ಕಟ್ಟಲಿಕ್ಕೆ ಆಗೋದಿಲ್ಲ. ಬಡ ಜನಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ. ಅಷ್ಟು ಬಡ್ಡಿಯನ್ನು ಹೇರಿರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ತಕ್ಷಣ ಸಾಲ ಬೇಕು ಅಂತ ಹೇಳಿ ಆ ಒಂದು ಮೈಕ್ರೋ ಫೈನಾನ್ಸಲ್ಲಿ ಸಾಲ ಮಾಡ್ತಾರೆ. ಅದರ ಬಡ್ಡಿಯನ್ನು ತೀರಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಒಂದೊಂದು ಸಲ ವಿಳಂಬ ಆಗುತ್ತೆ. ವಾರಕ್ಕೆ, ಈ ವಾರ ಗುರುವಾರನೋ ಬುಧವಾರನೋ ಶುಕ್ರವಾರನೋ ಕಟ್ಟಿ ಅಂತ ಹೇಳಿರ್ತಾರೆ. ಆ ವಾರಕ್ಕೆ ಕಟ್ಟೋಕ್ಕಾಗೋದಿಲ್ಲ. ಕೆಲವೊಂದು ಮೈಕ್ರೋ ಫೈನಾನ್ಸ್ ತಿಂಗಳಿಗಿರುತ್ತೆ, ಕೆಲವೊಂದು ಮೈಕ್ರೋ ಫೈನಾನ್ಸ್ 21 ದಿನಕ್ಕಿರುತ್ತೆ. ಅದನ್ನು ಕಟ್ಟಿ ಅಂತ ಹೇಳ್ತಾರೆ. ದುಡ್ಡು ಅಡ್ಜಸ್ಟ್ ಆಗಿರೋದಿಲ್ಲ. ಆಗ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಮನೆಗೆ ಬರೋದು,
ಮನೆ ಬೋರ್ಡಲ್ಲೆಲ್ಲ ಬರೆಯೋದು, ಇವರು ಸಾಲ ತೆಗೆದುಕೊಂಡಿದ್ದಾರೆ, ಭಾಳ ಚೆನ್ನಾಗಿ ಊರಿನಲ್ಲಿ ಹೆಸರು ಮಾಡಿರ್ತಾರೆ ಅವರು, ಅವ್ರ ಹೆಸರು ಹಾಳು ಮಾಡೋದು. ಈಗ ಬಾಲಕಿಯನ್ನ ಕರೆದುಕೊಂಡು ಹೋಗುವಂಥದ್ದು ಏನಿದೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.